ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸುತ್ತಾ ಮೇಧಾತಾ ಅಂಬೇಡ್ಕರ್, ಭೀಮರಾವ್ ಅಂಬೇಡ್ಕರ್, ಯಶವಂತರಾವ್ ಅಂಬೇಡ್ಕರ್, ಮಹಾರಾಜ್ ಅಶೋಕ್, ತಥಾಗತ ಗೌತಮ್ ಬುದ್ಧ ನೆನೆಸುತ್ತಾ ಮೊದಲನೇದಾಗಿ ಬೌದ್ಧ ನಿರ್ಮಾಣ ಸಮಿತಿಯ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆಡಳಿತ ಮಂಡಳಿ ಅವರಿಗೆ ಸ್ವಾಗತವನ್ನು ಹೇಳುತ್ತಾ ಭಾರತೀಯ ಬೌದ್ಧ ಮಹಾಸಭಾದ ಎಲ್ಲ ಉಪಾಸಕರಿಗೆ ಕೂಡ ನಾನು ಸ್ವಾಗತವನ್ನು ಬಯಸಿ ಇವತ್ತಿನ ವಿಷಯ ತಥಾಗತ ವಿಶ್ವಗುರು ಗೌತಮ್ ಬುದ್ಧ. ಮೊದಲಿಗೆ ಗೌತಮ್ ಬುದ್ಧರು ಒಬ್ಬ ರಾಜ, ಮಹಾರಾಜ. ಆವಾಗ 16 ರಾಜ್ಯಗಳಿದ್ದವು. ಅವುಗಳಲ್ಲಿ ಕೂಡ ಒಂದು ನೇಪಾಳ ಅಂದರೆ ಭಾರತದ ಒಂದು ಅವಿಭಾಜ್ಯ ಅಂಗ. ಆ ರಾಜಕುಮಾರನಿಗೆ ಅತ್ಯಂತ ಸೂಕ್ಷ್ಮ ಮನಸ್ಸಿರ್ತದೆ. ಮಹಾನ್ ಶೂರ, ಮಹಾನ್ ಧನವಂತ. ಅಂಥ ಮಹಾನ್ ವ್ಯಕ್ತಿಗೆ ಶುದ್ಧೋಧನ ಮದುವೆ ಮಾಡಿಕೊಟ್ಟಾಗ ಸುಮಾರು 29 ವರ್ಷ. ಅವಾಗ ರಾಹುಲ್ ಮಗ ಹುಡ್ತಾನೆ. ಒಂದು ನೀರಿನ ಜಗಳ ಸಲುವಾಗಿ ವಾದ ವಿವಾದ ನಡೆದಾಗ ಅವರು ಯುದ್ಧ ಮಾಡುವುದಿಲ್ಲ ಅಂತಾರೆ. ಯಾಕಂದರೆ ಯುದ್ಧ ಮಾಡಿದ್ರೆ ಅಪಾರ ಸಾವು ನೋವು ಆಗ್ತವೆ. ಆ ಸಾವು ನೋವನ್ನು ತಂದು ಕೊಡೋರು ಯಾರು ಅಂಥೇಳಿ ಮಾಡದ ಸಂದರ್ಭದಲ್ಲಿ ಕೆಲವು ಜನ ಅವರಿಗೆ ಬಹಿಷ್ಕಾರ ಹಾಕ್ತಾರೆ. ಬಹಿಷ್ಕಾರ ಹಾಕಿದರೆ ನನಗೆ ಹಾಕಿರಿ, ನಾನು ಊರು ಬಿಡ್ತೀನಿ ಅಂತೇಳಿ ರಾತ್ರೋರಾತ್ರಿ ರಾಹುಲ ಮತ್ತು ಯಶೋಧರ ಮುಖವನ್ನು ನೋಡಿ ಭಗವಾನ್ ಬುದ್ಧರು ರಾಜ್ಯವನ್ನು ತ್ಯಾಗ ಮಾಡ್ತಾರೆ. ತ್ಯಾಗ ಮಾಡಿ ಬುದ್ಧ ಆ್ಯಂಡ್ ಈಸ್ ಧಮ್ಮದಾಗ ಕೆಲವೊಂದು ಸನ್ನಿವೇಶಗಳು ಬರ್ತಾವೆ. ಎಲ್ಲಿಗೆ ಹೋದ್ರಪ್ಪ ಅಂತಂದ್ರೆ ಅಲ್ಲಲ್ಲೇ ಕೆಲವೊಂದು ಋಷಿ ಮುನಿಗಳಿದ್ದರು. ಅಲ್ಲಲ್ಲಿ ನೋಡಿದ್ರು ಅವರು ಕೆಲವೊಂದು ವಿಚಾರಗಳು ನೋಡಿದ್ರು. ಹಠವಾದ, ಯೋಗಾಸನ ಮಾಡೋದು, ತಪಸ್ಸು ಮಾಡೋದು, ಏನೇನೋ ಪೂಜೆ ಮಾಡೋದು, ಇದನ್ನೆಲ್ಲ ನೋಡಿದ್ರೆ ಭಗವಾನ್ ಬುದ್ಧರಿಗೆ ಸರಿ ಕಾಣಲಿಲ್ಲ. ಅವರು ಸ್ವತಃ ಗುರುಗಳು. ಯಾಕಂದ್ರೆ ಹುಟ್ಟಿದ 7ನೇ ದಿನಕ್ಕೆ 7 ಹೆಜ್ಜೆಗಳನ್ನು ಇಟ್ಟವರು. ಸಪ್ತಪದಿ ಅಂತ ತಾವು ಕೇಳಿರ್ಬೋದು. ಸಪ್ತ ಋಷಿ ಮಂಡಲ ಅದು ಭಗವಾನ್ ಬುದ್ಧರೇ. ಯಾವಾಗ 7 ದಿನ ಆದ್ಕೊಳ್ಳಿ 7 ಹೆಜ್ಜೆ ಇಟ್ಟಾಗ ಆ ಕಮಲಗಳು ಹರಡ್ತಾವ ಕಾಲು ಕೆಳಗೆ 7 ಹೆಜ್ಜೆಗಳು ಹಿಂಗೆ ಇಡ್ತಾರತ್ತದು. ಸ್ವತಃ ಆದದ್ದೇ ಇದು ಅಂತ ಭಗವಾನ್ ಬುದ್ಧ. ಸೊ ಆವಾಗ ಭಗವಾನ್ ಬುದ್ಧರು ಅಲ್ಲಲ್ಲಿ ನೋಡಿ ಕೆಲವು ವಿಚಾರ ಡಿಸ್ಕಷನ್ ಮಾಡಿದಾಗ ಅವರಿಗೆ ಸರಿ ಅನಿಸಲ್ಲ. ಮುಂದೆ ತಪಸ್ಸು ಮಾಡ್ತಾರೋ. ಅಲ್ಲಿ ಡೊಂಗೇಶ್ವರ ಬೆಟ್ಟ ಆಗ್ತಿದೆ, ಅಲ್ಲಿ ತಾವು ಹೋಗಿ ನೋಡ್ಬೋದು. ಎಲ್ಲ ಕುರುಗಳಿದೆ, ಭಗವಾನ್ ಬುದ್ಧರ ಕುರುಗಳು ಎಲ್ಲ ಪ್ರತಿಯೊಂದು ಉತ್ತರ ಭಾರತದಲ್ಲಿ ಇದಾವೆ. ಬಿಹಾರ, ಆಮೇಲೆ ಉತ್ತರ ಪ್ರದೇಶ, ಈಶಿಪತನ, ಸಾರನಾಥ, ಕುಶಿನಗರ, ಇವೆಲ್ಲ ರೆಕಾರ್ಡ್ ಅದಾವೆ ನಮ್ಮ ಭಗವಾನ್ ಬುದ್ಧರು. ಸೊ ಒಮ್ಮೆ ಆದರೂ ತಾವು ಜೀವಮಾನದಲ್ಲಿ ವಿಸಿಟ್ ಮಾಡಿ ಮಾಡಬೇಕಾಗಿ ವಿನಂತಿ. ಈಗ ನಾನು ತಥಾಗತ ಗೌತಮರ ಬಗ್ಗೆ ಹೇಳಿದೆ. 6 ವರ್ಷ ತಪಾಸಣೆ ಮಾಡಿ ಸತ್ಯವನ್ನು ಕಂಡರು. ಎನ್ಲೈನ್ಮೆಂಟ್ ಆಯ್ತು. ಏನಿದು ಜಗತ್ತು? ಯಾರು ಹುಟ್ಟಿಸಿದರು? ಸೂರ್ಯ, ಚಂದ್ರ, ಬೆಳಕು, ನೀರು, ಗಾಳಿ ಯಾರು ಕೊಟ್ಟರು? ಪರಮಾತ್ಮ ಇದ್ದಾನೆ. ಹಾಗಾದ್ರೆ ಇದ್ದಿದ್ರಪ್ಪ ಅಂತಂದ್ರೆ ಕಷ್ಟಗಳು ಯಾಕಿರ್ತಾವ? ಬಡವರು ಯಾಕಿರ್ತಾರೆ? ಶ್ರೀಮಂತರು ಯಾಕಿರ್ತಾರೆ ಅಂತ ಹೇಳಿ ಇದನ್ನೆಲ್ಲ ತಿಳ್ಕೊಂಡು ಇದು ನಿಸರ್ಗ ತಾನೇ ಹುಟ್ಟಿದೆ, ನಾವು ಮಧ್ಯಮ ಮಾರ್ಗದಲ್ಲಿ ಜೀವನ ಮಾಡ್ಬೇಕಂತೇಳಿ ಭಗವಾನ್ ಬುದ್ಧರು ಕಲಿತ್ಕೊಂಡು ತನ್ನ ಮೊಟ್ಟ ಮೊದಲು ಇಶಿಪತನ ಋಷಿ ನಗರ ಅಲ್ಲಿ ಇದೆ. ಸಾರನಾಥ ಜಿಂಕೆಯ ವನದಲ್ಲಿ 5 ಮಂದಿಗೆ ತಮ್ಮ ಬೋಧನೆಯನ್ನು ಕಲಿತದ್ದು ಹೇಳ್ಬೇಕಲ್ಲ. ಯಾರಿಗಾರು ನಾವು ಒಂದು 2 ವಿದ್ಯೆ ಕಲ್ತರೆ ಹೇಳಬೇಕು ಪ್ರತಿಯೊಂದು. ಇಲ್ಲಪ್ಪ ಹಾಗೆ ಇಟ್ಕೊಂಡು ಹೋದ್ರೆ ಅದು ಆಗ್ತಿಲ್ಲ. ಸೊ ಮೊಟ್ಟ ಮೊದಲನೇ ಧಮ್ಮವನ್ನು ಹುಟ್ಟು ಹಾಕಿದ್ರು. ಧಮ್ಮಚಕ್ರ, ಧಮ್ಮ ಪರಿವರ್ತನ ದಿನವ ಆದದ್ದೇ ಆ 5 ಮಂದಿಗೆ ಭಗವಾನ್ ಬುದ್ಧರು ಹೇಳ್ತಾರೆ. ಹೇಳಿ ಅವರು ಕೂಡ ಕೆಲವು ಮಂದಿ ಅವಾಗ ಏನಾಗಿರ್ತದೆ, ಭಗವಾನ್ ಬುದ್ಧ ಮೊದಲು ಧ್ಯಾನ ಆಗಿದ್ದಿಲ್ಲ ಅವ್ರಿಗೆ. ಆದ ಕೂಡಲೇ ಅವ್ರ ಮಿತ್ರರೇ ಅವರು ಪಂಡಣ್ಣ, ಬಜ್ಜಿ ಇವರಾಗೆ ಭಗವಾನ್ ಬುದ್ಧ ಅಂತಿದ್ದಿಲ್ಲ. ಅವಾಗ ಬುದ್ಧ ಹೊಂಟಾರ, ಸಿದ್ಧಾರ್ಥ ಹೊಂಟಾರ ಅಂತ ಓಡಿ ಹೋಗ್ತಾರೆ. ಅವರು ಏನೋ ಹೇಳ್ತಾರೆ ಅಂತ ಹೇಳಿಕೆ ಇಲ್ಲ, ಅವ್ರು ಕರೆದು ಕುಂದಿರ್ಸ್ತಾರೆ. ಕುರಿಸಿ ತನ್ನ ಧ್ಯಾನವನ್ನು ಹೇಳಿದಾಗ ಅವಾಗ ಆ ಮೊಟ್ಟ ಮೊದಲನೇ ಧ್ಯಾನ ಕೊಂಡಣ್ಣನಿಗೆ ಆಗ್ತದೆ. ಉಳ್ಕಿದವ್ರಿಗೆ ತಿಳಿಯಲ್ರಿ ಅದು. ಯಾಕಂದ್ರೆ ಸತ್ಯವನ್ನು ಅರಿಬೇಕಾದ್ರೆ ಅಷ್ಟು ಸರಳಿಲ್ಲ. ನೀಲಕಂಠ ಬುದ್ಧ ಅಂತಂದ್ರೆ ಅವ್ರಿಗೆ ವಿಷ್ಣು ಅಂತ ಕರೀತಾರೆ. ಅಲ್ಲಿ ಅದ ರೀ ಜಾಗ. ನಾನು ನೀಲಕಂಠ ಅಂದರೆ ವಿಷವನ್ನು ನುಂಗಿದವು, ರಾಗ, ದ್ವೇಷ ಇವೆಲ್ಲ ನುಂಗಿದವಂತವರು ಭಗವಾನ್ ಬುದ್ಧ. ಅದರ ಒಂದು ಗುರುವಿಗೆ ನಾವು ಜ್ಞಾನ ಒಂದು ಇದು ಕೊಡ್ಬೇಕಲ್ಲ ಅವರಿಗೆ, ಏನು ರಿಸ್ಪೆಕ್ಟ. ಅದುವೇ ಗುರು ಪೂರ್ಣಿಮೆ ಅಥವಾ ತಥಾಗತ ವಿಶ್ವಗುರು. ಆದರೂ ಇವತ್ತಿನ ದಿನ ನಾವು ನಮ್ಮ ಇತಿಹಾಸವನ್ನು ಬೆಳೆಸುತ್ತಾ ನಾವು ಇವತ್ತಿಂದ ಸುಮಾರು 3 ತಿಂಗಳ ಕಾಲ ವರ್ಷಾವಾಸವನ್ನು ಆಚರಿಸ್ತೀವಿ. ವರ್ಷಾವಾಸ ಅಂದರೆ ಇವತ್ತು ತಾವು ನೋಡಿರಿ ಉತ್ತರ ಭಾರತದಲ್ಲಿ ಅಸ್ಸಾಂದಲ್ಲಿ ಸಿಕ್ಕಾಪಟ್ಟೆ ಮಳೆ. ಅವಾಗಿನ ಕಾಲ ಹೆಂಗಿದ್ದಿರ್ಬೋದು? ಸುಮಾರು 2562 ವರ್ಷಗಳಿಂದ ಹೇಗಿರ್ಬೋದು? ವಿಪರೀತ ಮಳೆ, ರೋಡ್ ಇರ್ತಿಲ್ಲ, ಹಳ್ಳಿಗಳು ಅಲ್ಲಲ್ಲಿ ಕುಂದ್ರಕ್ಕೆ ಜಾಗ ಸಿಗ್ತೇ ಇರ್ತಿತ್ತು.
ಅದಕ್ಕೋಸ್ಕರ ಭಗವಾನ್ ಬುದ್ಧರು ಏನು ಮಾಡಿದ್ರು, ಒಂದು ಕಡೆ ವರ್ಷ ಮಾಡೋನು, ಮಳೆ ಹತ್ತದ, ಎಲ್ಲ ಹಳ್ಳ ಕೊಳ್ಳಗಳು ಬರ್ತವೆ, ಆಮೇಲೆ ಪ್ರಾಣಿ ಪಕ್ಷಿ ನಾವು ತಿರುಗಾಡೋದು ಕೂಡ ಪ್ರಾಣಿ ಪಕ್ಷಿ ಸಾಯ್ತವೆ ತಿಳ್ಕೊಂಡು ಎಲ್ಲರಿಗೂ ಒತ್ತಡ ಕುಂದಿರಿಸಿ ಆ ಪ್ರವಚನ ಮಾಡಿದ್ರು. ಅದು ಶ್ರಾವಸ್ತಿ ಒಳಗಿದೆ. ತಾವು ಕೂಡ ಈಗ ನೋಡ್ಬೋದು, ಶ್ರಾವಸ್ತಿ ಒಳಗೆ 24 ವರ್ಷಗಳವರೆಗೆ ಪ್ರವಚನ ಕೊಟ್ಟವರು ಮೊಟ್ಟ ಮೊದಲ ಗುರು ಅಂತಂದ್ರೆ ಭಗವಾನ್ ಬುದ್ಧರು. ಸತ್ಯವನ್ನೇ ಹೇಳ್ಯಾರ, ಸತ್ಯದ ಬಿಟ್ಟು ಏನೂ ಹೇಳಲ್ಲ. ಹಂಗೆ ಅಷ್ಟು ಕಲಿಸ್ಬೇಕು ಇಷ್ಟು ಈ ವಾಸ್ ದ ಕಿಂಗ್. ಮನಸ್ಸು ಮಾಡೋದು ಬೇಕಾದ ಮಾಡ್ಬೋದಾಗಿತ್ತು. ಎಲ್ಲವನ್ನು ತ್ಯಾಜ್ಯ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಸುಮಾರು 80 ವರ್ಷ ಬದುಕಿ ಭಗವಾನ್ ಬುದ್ಧರು ತಮ್ಮ ಇಡೀ ಭಾರತ ದೇಶವನ್ನು ತಿರುಗಿ ಪ್ರವಚನ ಹೇಳಿ ತಮ್ಮ ಒಂದು ಕೊನೆಗಾಲವನ್ನು ಮಾಡಿದರೆ ಅದೇ ಭವ್ಯ ಭಾರತ, ಬುದ್ಧನ ನಾಡು. ತಾವು ನೋಡಿದ್ರಿ, ಕೇಳಿದ್ರಿ, ಅದನ್ನೇ ಮೊಗ್ಗಲಿ ಪುತ್ತ ತಿಸ್ಸ ಲಾಸ್ಟ್ ಬಂತೇಜಿ ಆತ ಉಳಿದಿರ್ತಾನೆ. ಅದು ಅಶೋಕನಿಗೆ ಹೇಳಿಬಿಡ್ತಾರೆ ಭಗವಾನ್ ಬುದ್ಧರು ಹಿಂಗಿದ್ದು ಅಂತ ಹೇಳಿ ಕಳಿಂಗ ಯುದ್ಧ ಆದ ಕೂಡಲೇ ಅವಾಗ ಭಗವಾನ್ ಬುದ್ಧರ ಒಂದು ನೀತಿಯನ್ನು ಕೇಳಿದಂಥ ಅಶೋಕ್ ಮಹಾರಾಜ್ ಸುಮಾರು 84,000 ಸ್ತೂಪಗಳನ್ನು ನಿರ್ಮಾಣ ಮಾಡ್ತಾರೆ. ಎಲ್ಲ ಕಡೆ ಬೌದ್ಧ ಬಂತೇಜ್ಗಳು ತಿರುಗಾಡಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಅವರು ಮಳೆಗಾಲದಲ್ಲಿ ಇರಬೇಕು, ಅವರು ಈ ಉಪವಾಸಕ್ಕೆ ಕೊಟ್ಟಂಥ ದಾನವನ್ನು ಸ್ವೀಕಾರ ಮಾಡಿ ಜೀವನ ಸಾಗಿಸ್ಬೇಕು, ಬೌದ್ಧ ಧರ್ಮ ಬೆಳಿಬೇಕಂತ ಹೇಳಿ ಮಾಡಿದಾಗ ಕೆಲವು ದಿನ ಆದ ನಂತರ ಮಂತ ಪುಷ್ಯಮಿತ್ರ ಸಿಂಗ್ ಬಂದು ಅದನ್ನು ನಾಶ ಮಾಡ್ತಾನೆ. ಒಂದೆರಡು ವಿಷಯ ನಾನು ಇದ್ರ ಬಗ್ಗೆ ಹೇಳ್ತೀನಿ. ಏನಂದರೆ ನಮ್ಮ ಪೌರ್ಣಿಮೆ ಅಂದರೆ ಎಲ್ಲ ಹುಣ್ಣಿಮೆಗಳು ನಮ್ಮ ಬೌದ್ಧ ಹುಣ್ಣಿಮೆಗಳು, ಪ್ರತಿಯೊಂದು ಘಟನೆಗಳಲ್ಲೂ ಹುಣ್ಣಿಮೆ ದಿನವೇ ನಡೆದವು ಭಗವಾನ್ ಬುದ್ಧರ. ಅದಕ್ಕೋಸ್ಕರ ನಾವು ಹುಣ್ಣಿಮೆಯನ್ನು ಪೂಜೆ ಮಾಡೋಕ್ಕೂ ಹುಣ್ಣಿಮೆ ದಿನ ಪಾಯಸನ ಮಾಡಿ ನಾವು ಮನೆಯನ್ನು ಬೆಳಗಬೇಕು. ಬೌದ್ಧ ಧರ್ಮದಲ್ಲಿ ಹುಣ್ಣಿಮೆಗಳಿಗೆ ಬಹಳ ಮಹತ್ವ ಇರುತ್ತದೆ ಮತ್ತು ಧಾರ್ಮಿಕ ಸ್ಥಾನವಿದೆ. ಭಗವಾನ್ ಬುದ್ಧರ ಜೀವನದಲ್ಲಿ ಹಲವಾರು ಮಹತ್ವದ ಘಟನೆಗಳು ಹುಣ್ಣಿಮೆ ದಿನದಂದು ನಡೆದಿವೆ. ಅವಾಗ ಹುಣ್ಣಿಮೆ ಇರ್ತಿದ್ದೆ, ಬೆಳಕಿರ್ತಿದ್ದಿಲ್ಲ. ಹುಣ್ಣಿಮೆ ಅಂದರೆ ಪೂರ್ಣಿಮೆ ಚಂದ್ರದಿಂದ ಬೆಳಕಿರ್ತಿತ್ತು. ಎಲ್ಲ ಕಡೆ ಪ್ರವಚನ ಮಾಡ್ತಿದ್ರು. ಮೊಟ್ಟ ಮೊದಲ ಪ್ರವಚನ ಮಾಡಿದ್ರು ಭಗವಾನ್ ಬುದ್ಧ. ಘಟನೆಗಳು ಹುಣ್ಣಿಮೆ ದಿನ ಆಗಿರುವುದರಿಂದ ಬೌದ್ಧರು ಹುಣ್ಣಿಮೆಗೆ ಬಹಳ ಮಹತ್ವ ಕೊಡುತ್ತಾರೆ. ಭಗವಾನ್ ಬುದ್ಧರು ತಮ್ಮ ತಾಯಿಯ ಗರ್ಭ ಪ್ರವೇಶ ಮಾಡಿದ್ದು, ಜನ್ಮ ಪಡೆದದ್ದು, ಧ್ಯಾನ ಪಡೆದದ್ದು ಹಾಗೂ ತನ್ನ ಮೊದಲ ಜ್ಞಾನ ಉಪದೇಶ ನೀಡಿದ್ದು, ಮಹಾಪರಿನಿರ್ವಾಣ ಹೊಂದಿದ್ದು ಇವೆಲ್ಲ ಹುಣ್ಣಿಮೆಯ ದಿನಗಳಂದೇ. ಇವತ್ತೇನದ ಜ್ಞಾನ ಕೊಟ್ಟದ್ದು ಕೂಡ ಆಷಾಢ ಹುಣ್ಣಿಮೆ ಆಗಿರುವುದರಿಂದ ಬೌದ್ಧರ ಹುಣ್ಣಿಮೆಗೆ ಮಹತ್ವ ಸ್ಥಾನವಿರುತ್ತದೆ. ಬುದ್ಧತ್ವ ಪ್ರಾಪ್ತಿ ಅಥವಾ ಭಗವಾನನಿಗೆ ಜ್ಞಾನವಾದ ಆದ ನಂತರ ಭಗವಾನ್ ಬುದ್ಧರು ತಮ್ಮ ಪ್ರಥಮ ಉಪದೇಶವನ್ನು 5 ಶಿಷ್ಯರೊಂದಿಗೆ ನೀಡಿದರು. ಅದು ಆಷಾಢ ಹುಣ್ಣಿಮೆ ಇವತ್ತಿನ ದಿನ ಚಾಲು ಆಗ್ತದೆ. ವರ್ಷ 3 ತಿಂಗಳ ಸುಮಾರು ಅಕ್ಟೋಬರ್ 26ನೇ ತಾರೀಕಿಗೆ ಮುಗಿರ್ತದೆ. ಅದಕ್ಕೋಸ್ಕರ ನಾವು ಆ ಬೌದ್ಧರ ಅಥವಾ ಭಗವಾನ್ ಬುದ್ಧರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಕೊಟ್ಟಂಥ ಈ ಹಿಸ್ಟ್ರಿಯನ್ನು ನಾವು ಮುಂದುವರಿಸಬೇಕಾದ್ರೆ ಎಲ್ಲರೂ ಒಂದುಗೂಡಿ ಆಷಾಢ ಮಾಸ ವರ್ಷಾವಾಸವನ್ನು ಆಚರಿಸಬೇಕು. ಆ ದಿನದಲ್ಲೇ ನಮ್ಮ ವೆಂಕಟೇಶ್ವರ ಹೇಳಿದರು, ಎಲ್ಲ ಬಂತೇಜಿ ಕರೆಸ್ತಾರೆ ತಮ್ಮ ಸಹಕಾರದಿಂದ ದಯವಿಟ್ಟು ಪ್ರವಚನ ಕೇಳಬೇಕು. ಮುಂದಿನ ದಿನ ನಮ್ಮ ಬರಲಿರುವ ಪೀಳಿಗೆಗೆ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ಅದೇ ರೀತಿ ಇದುವೇ ಗುರುಪೂರ್ಣಿಮೆ ಅಥವಾ ಗುರುವಂದನೆ ಅಥವಾ ವಿಶ್ವಗುರು ಭಗವಾನ್ ಬುದ್ಧರಿಗೆ ಕೊಡುವಂಥ ಸೇವೆ. ಈ ಗುರುಪೂರ್ಣಿಮೆ ಮೊಟ್ಟ ಮೊದಲು ಚಾಲೋದು ಸಾರನಾಥದಲ್ಲಿ ಉಪದೇಶ ಮಾಡಿದರು. ಕೊಂಡಣ್ಣ, ಬುದ್ಧಿಯ, ಒಪ್ಪ, ಮಹಾನಾಮ, ಅಸಚ್ಚಿ ಈ 5 ಮಂದಿ ಶಿಷ್ಯರು ಮುಂದೆ ಮಹಾನ್ ವ್ಯಕ್ತಿಗಳಾಗಿ ಬೌದ್ಧ ಧರ್ಮವನ್ನು ಬೆಳೆಸ್ತಾರೆ. ಸೊ ಇಲ್ಲಿವರೆಗೆ ತಾವು ನಮಗೆ 2 ಮಾತನ್ನು ಕೊಟ್ಟದ್ದಕ್ಕಾಗಿ ನಾನು ನಿಮ್ಮಲ್ಲಿ ಧನ್ಯವಾದ ಅರ್ಪಿಸ್ತೀನಿ. ಅದೇ ರೀತಿ ಪ್ರತಿ ಹುಣ್ಣಿಮೆ ಮತ್ತು ಪ್ರತಿ ಭಾನುವಾರ ತಾವೆಲ್ಲರೂ ಬಂದು ಬಂತೇಜಿ ಕೂಡ ಕರೆಸ್ತೀವಿ. ಅವರ ಪ್ರವಚನ ಕೇಳಿ ಈ ವರ್ಷ ಒಂದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಬೇಕಾಗಿ ನಾನು ನಮ್ಮಲ್ಲಿ ಕೇಳ್ಕೊತೀನಿ. ಜೈ ಭೀಮ್. ಧನ್ಯವಾದಗಳು ಆಯುಷ್ಮಾನ್ ಬಸವರಾಜ್ ಚಲವಾದಿಯವರಿಗೆ. ಇವತ್ತಿನ ಧಮ್ಮ ಪ್ರವಚನವನ್ನು ಭಾಳ ಸೂಕ್ತವಾದ ಮತ್ತು ಸಮಯ ನಿಮಿತ್ತವಾಗಿ ಅವರು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ BSI 2 ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮುಂದಿನ ಪ್ರತಿ ಬಾರಿಯೂ ಕೂಡ ತಮಗೆ ಅರ್ಧ ಗಂಟೆ ನಾವು ನಿಮಗೆ ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ ಸರ್. ಪ್ರತಿಯೊಬ್ಬರು ಸ್ಪೀಚ್ ಮಾಡಲಿಕ್ಕೆ ಒಂದು ಅರ್ಧ ಗಂಟೆವನ್ನು ನಾವು ಮಿನಿಮಮ್ ಮಾಡಲೇಬೇಕು. ಇದು ಯಾಕಂದರೆ ಸಾಗಲ್ಲ, ನೀವು ಒಂದು 10 ನಿಮಿಷ ಒಳಗೆ ಅದು ನಾವು ನಮ್ಮ ಕೇಳಿಕ್ಕೆ ಆಗಂಗಿಲ್ಲ. ಹಾಗಾಗಿ ಅರ್ಧ ಗಂಟೆಯನ್ನು ಮೀಸಲು ಮಾಡೋಣ ಅಂತ ನಾನು ವಿನಂತಿ ಸರ್. ಒಬ್ಬರು ಪ್ರವಚನ ಒಂದು ಅರ್ಧ ಗಂಟೆ ಮಾಡೋಣ ಅಂತೇಳಿ ನಾನು ವಿನಂತಿ ಇದೆ ಸರ್. ಹಾಗಾಗಿ ಎಲ್ಲರೂ ತಪ್ಪದೇ ನಾಳಿನ ಕಾರ್ಯಕ್ರಮ ಮತ್ತು ಭಾನುವಾರ ಮತ್ತು ಹುಣ್ಣಿಮೆ ಎಲ್ಲವಲ್ಲಿ ಪಾಲ್ಗೊಳ್ಳೋಣ. ವಿಶೇಷವಾಗಿ ನಮ್ಮ ಚಲವಾದಿ ಸರ್ ಅವ್ರ ಮೊಮ್ಮಗಳು ನಮ್ಮನ್ನೆಲ್ಲ ಸಂಪರ್ಕ ಮಾಡಿ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಇವತ್ತು ಬಂದಿದ್ದಾಳೆ, ಬುದ್ಧವಿಹಾರಕ್ಕೆ ಬಂದಿದ್ದಾಳೆ. ಅವನ ವಿದ್ಯಾಭ್ಯಾಸದ ಒಂದಿಷ್ಟು ಕುರಿತು ಒಂದಿಷ್ಟು ಏನೋ ಖುಷಿಯನ್ನು ಇಲ್ಲಿ ಹಂಚ್ಕೊಳ್ತಾ ಇದ್ದಾರೆ.
ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಅವಳ ಮೊಮ್ಮಗಳ ಖುಷಿಯನ್ನು ಹಂಚ್ಕೊಳ್ತಾ ಇದ್ದಾರೆ. ನಾವೆಲ್ಲರೂ ಅವಳಿಗೆ ಆಶೀರ್ವದಿಸಿ ಮೊದಲ ಬುದ್ಧರಿಗೆ ತಾವು ಆಶೀರ್ವಾದ ಪಡ್ಕೊಂಡು ಎಲ್ಲ ಹಿರಿಯರಿಗೆ ತಾವು ಇಲ್ಲಿ ಕೊಡ್ಬೇಕಂತ ಮಾಡಿದ ಸ್ವೀಟನ್ನು ಹಂಚಬೇಕಂತೇಳಿ ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ನಾವು ತಮಗೆ ತಿಳಿಸ್ತೇವೆ. ಧನ್ಯವಾದಗಳು.